ರಾಮಕೃಷ್ಣ ಪರಮಹಂಸರನ್ನು ಕೇಳಿದ್ರಂತೆ, ಸ್ವಾಮಿ ನಮಗೆ ಏಕಾಗ್ರತೆನೇ ಬರ್ತಾ ಇಲ್ಲ, ಏನ್ ಮಾಡೋದು ಅಂತ. ಯಾವಾಗ ಏಕಾಗ್ರತೆ ಬರ್ತಿಲ್ಲ? ಮಂತ್ರ ಮಾಡುವಾಗ ಏಕಾಗ್ರತೆ ಬರ್ತಾ ಇಲ್ಲ ಅಂತ. ದುಡ್ಡು ಎಣಿಸುವಾಗ ಹೇಗೆ ಎಣಿಸ್ತೀಯ ಅಂತ ಕೇಳಿದ್ರು. ತುಂಬಾ ಮನಸ್ಸಿಟ್ಟು ಎಣಿಸ್ತೀವಿ ಸ್ವಾಮಿ ಅಂತಂದ್ರೆ. ಮೂಟೆ ಮೂಟೆ ಕಾಯಿನಿದ್ರು ಮನಸ್ಸಿಟ್ಟು ಎಣಿಸ್ತೀವಿ ಸ್ವಾಮಿ, ಹಾಗೆಲ್ಲ ಇನ್ನು ಕಾಯಿನ್ಗಳಿತ್ತಲ್ಲ ಜಾಸ್ತಿ ಅಂತ. ಅದೇ ಮನಸ್ಸನ್ನು ಇಲ್ಲಿಡಪ್ಪ ಅಂದ್ರಂತೆ. ದುಡ್ಡು ಎಣಿಸುವಾಗ ಎಷ್ಟು ಏಕಾಗ್ರತೆ ಇರುತ್ತೆ ನಮಗೆ. ಒಂದು ವೇಳೆ ಮಿಸ್ ಆಗೋಯ್ತು ಅಂತ 2ನೇ ಸಲ ಬೇರೆ ಕೌಂಟ್ ಮಾಡೋದು, 3ನೇ ಸಲ ಕೌಂಟ್ ಮಾಡೋದೆಲ್ಲ ಮಾಡ್ತಾರಲ್ಲ. ಅದೇ ಒಂದು ಮನಸ್ಸನ್ನ ಮಂತ್ರ ಮಾಡಿದ್ರೆ ಮುಗೀತಷ್ಟೇ. ಯಾಕೆ ನಾವಲ್ಲಿ ಅಷ್ಟೊಂದು ಏಕಾಗ್ರತೆಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಇಷ್ಟ. ಅದೇ ಇಷ್ಟವನ್ನ ಇಲ್ಲಿ ಬೆಳೆಸ್ಕೋ, ಏಕಾಗ್ರತೆ ಬರುತ್ತೆ. ಒಬ್ಬಾತ ಗುರುಗಳ ಹತ್ರ ಹೋಗಿ, ಸ್ವಾಮಿ ನನಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಇರುತ್ತೆ, ಮಾಡಿ 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 ಸುಸ್ತಾಗೋಗಿರುತ್ತೆ. ಮನೆಗೆ ಬಂದು ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡಬೇಕು, ಮಕ್ಕಳ ಜೊತೆಯಲ್ಲಿ ಚೆನ್ನಾಗಿ ನಗ್ನಗ್ತಾ ಮಾತಾಡಬೇಕು ಅಂತ ತುಂಬಾ ಇರುತ್ತೆ. ಯಾಕೋ ಗೊತ್ತಿಲ್ಲ, ಅಲ್ಲಿ ಬಂದ ತಕ್ಷಣ ನಿದ್ರೆ ಬರುತ್ತೆ. ಬೆಳಗ್ಗೆಯಿಂದ ಸುಸ್ತಾಗ್ಬಿಟ್ಟಿರುತ್ತಲ್ಲ, ಅದಕ್ಕೆ ನಿದ್ರೆ ಬರುತ್ತೆ ಸ್ವಾಮಿ ಅಂತಂದ್ರಂತೆ. ಹೌದಾ, ನಿದ್ರೆ ಬರುತ್ತಾ? ಯಾಕೆ ಮಕ್ಕಳ ಹತ್ರ ಆಟಕ್ಕೆ ಏನು ತೊಂದರೆ? ಏನಿಲ್ಲ ಸ್ವಾಮಿ, ಇಷ್ಟಾನೇ, ಆದ್ರೆ ನಿದ್ರೆ ಬರುತ್ತೆ, ಏನ್ ಮಾಡೋದು? ಆಡ್ಬೇಕು ಅಂತ ಮನಸ್ಸಿರುತ್ತೆ, ಅಂದ್ರೆ ಏಕಾಗ್ರವಾಗಿ ಮಾಡಕ್ಕಾಗ್ತಾ ಇಲ್ಲ. ಏನೋ ಒಂದು ಕೃತ್ರಿಮವಾಗಿ, ಏನೋ ಒಂದು ಅನ್ಯಾಚುರಲ್ ಲವ್ ಅಂತ ಅದನ್ನು ತೋರಿಸೋ ಪರಿಸ್ಥಿತಿ ಆಗಿದೆ ಸ್ವಾಮಿ ಅಂತಂದ್ರೆ. ಹೌದಾ, ಏನಿಲ್ಲ, ಮನಸ್ಸಲ್ಲಿ ಒಂದು ಇಟ್ಕೋ, ನಾಳೆ ದಿವಸ ಮತ್ತೆ ಮಲಗಿ ನಾನು ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ ಅನ್ಕೋ. ಆವಾಗ ಮಕ್ಕಳ ಜೊತೆಯಲ್ಲಿ ನೀನು ಚೆನ್ನಾಗಿ ಆಟ ಆಡ್ತೀಯ, ಏಕಾಗ್ರತೆ ಬರುತ್ತೆ. ಗುರುಗಳು ಹೇಳಿದ್ರಂತೆ. ಹೇಳಿದ್ರೆ, ಸ್ವಾಮಿ ಯಾಕೋ ಆ ನಂಬಿಕೆ ಬರ್ತಾ ಇಲ್ಲ. ಮಲಗದಾಗ ಯಾರು ಅನ್ಕೋತಾರೆ ನಾಳೆ ಹೇಳ್ತೀನೋ ಇಲ್ವೋ ಅಂತ? ಯಾರು ಅನ್ಕೊಳ್ಳಲ್ಲ. ಅನ್ಕೊಂಡ್ರೆ ಮಲಗೋದೇ ಇಲ್ಲ, ನಿದ್ರೇನೆ ಬರಲ್ಲ ಅಲ್ವಾ? ಆ ಥರ ಅನ್ಕೊಳಕ್ ಆಗ್ತಾ ಇಲ್ಲ ಸ್ವಾಮಿ ಅಂತ. ಇಲ್ಲ ನೋಡು, ನಾನು ಬಂದು ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಅನ್ಕೋ, ಅವಾಗ ನಿಂಗೆ ನಿದ್ರೆ ಬರುತ್ತೆ. ನಿದ್ರೆ ಮಾಡುವಾಗ ಯೋಚನೆ ಮಾಡು, ಅಯ್ಯೋ ನಾಳೆ ಹೇಳ್ತೀನೋ ಇಲ್ವೋ ಅಂತ ಯೋಚನೆ ಮಾಡು. ಇಲ್ಲ ಸ್ವಾಮಿ, ನೀವು ಯಾಕೆ ಬಂದು ನನ್ನನ್ನು ಸಾಯಿಸ್ತೀರಿ ಅಂತ ಗುರುಗಳು ತಮಾಷೆಗೆ ಹೇಳಿದ್ರಂತೆ. ಹೋದ್ ಜನ್ಮದಲ್ಲೂ ನೀನು ಇದೇ ಮಾತು ಹೇಳಿದ್ದೆ ಅಂತ. ಅರ್ಥ ಆಯ್ತಾ? ಹೋದ್ ಜನ್ಮದಲ್ಲೂ ನಾನು ಇದೇ ಮಾತು ಹೇಳಿದ್ದೆ, ನೀನು ಅದೇ ಮಾತು ಹೇಳಿದ್ದೆ ಅಪ್ಪ. ಅಯ್ಯೋ ಇಲ್ಲ ಗುರುಗಳೇ, ಮಲ್ಕೋತೀನಿ, ಮಲ್ಕೊಳ್ಳುವಾಗ ನಾಳೆ ಹೇಳ್ತೀನೋ ಇಲ್ವೋ ಅಂತ ಅನ್ಕೊಂಡು ಮಲ್ಕೋತೀನಿ. ಯಾಕೆ? ಹೋದ್ ಜನ್ಮದ ಜ್ಞಾಪಿಸಿದಾಗ ನೀನು ಹೀಗೆ ಹೇಳಿದ್ದೆ, ನಾನು ಹೋದ್ ಜನ್ಮದಲ್ಲಿ ಬಂದು ನಿನ್ನನ್ನು ಸಾಯಿಸ್ಬಿಟ್ಟಿದ್ದೆ ಅಂತ ಗುರುಗಳು ಹೇಳಿದ್ರೆ ಹೊರತು ಅವನಿಗೆ ಬುದ್ಧಿ ಬರಲಿಲ್ಲ. ಆವಾಗ ಏಕಾಗ್ರತೆ ಬಂತಂತೆ. ಹೌದೌದು ಸ್ವಾಮಿ, ಇಲ್ಲ ನನಗೆ ಚೆನ್ನಾಗಿ ಏಕಾಗ್ರತೆ ಆಗ್ತಾ ಇದೆ ಇವಾಗ. ಅಯ್ಯೋ ಇಲ್ಲ, ನಾಳೆ ಮಕ್ಕಳನ್ನ ನೋಡ್ತೀನೋ ಇಲ್ವೋ ಅಂತ ಅನಿಸ್ತಾ ಇದೆ, ಅದಕ್ಕೆ ಮಕ್ಕಳ ಜೊತೆಯಲ್ಲಿ ಚೆನ್ನಾಗಿ ಆಡ್ತಾ ಇದ್ದೀನಿ ಅಷ್ಟೇ. ಆ ಮನಸ್ಸನ್ನ ಆ ಸಮಯದಲ್ಲಿ ಅಲ್ಲೇ, ಬೇರೆ ಕಡೆ ಇಲ್ಲದೆ ಅಲ್ಲೇ ಇಡೋದಷ್ಟೇ. ಎಷ್ಟೊತ್ತು ನೀವು ಒಂದು 10 ನಿಮಿಷ ಮಂತ್ರ ಮಾಡಿ, ಅದೇ ವಿಚಾರದಲ್ಲಿ ಮಾಡಿ ಅಷ್ಟೇ. ಬೇರೆ ಎಲ್ಲದಕ್ಕೂ ಎಲ್ಲ ಸಮಯ ಇದೆ. ಆ ಸಮಯ ಇಲ್ಲಿ ತರಬೇಡಿ, ಇದನ್ನ ಅಲ್ಲಿ ತರಬೇಡಿ ಅಷ್ಟೇ. ಎರಡನ್ನು ನೀವು ಮಿಕ್ಸ್ ಮಾಡ್ಕೋಬೇಡಿ. ಎರಡನ್ನು ಬೆರೆಸ್ಕೊಂಡು ಬಿಟ್ಟಾಗ ಅಲ್ಲೂ ಸಿದ್ಧಿ ಇಲ್ಲ, ಇಲ್ಲೂ ಸಿದ್ಧಿ ಇಲ್ಲ. ಯಾಕೆ ಸಿದ್ಧಿ ಆಗ್ತಾ ಇಲ್ಲ? ಮಂತ್ರದಲ್ಲಿ ಮನಸ್ಸಿಲ್ಲ, ಮನಸ್ಸೆಲ್ಲೋ ಬೇರೆ ಕಡೆ ಇದೆ ಅಲ್ವಾ? ಆ ಮಂತ್ರದಲ್ಲಿ ಮನಸ್ಸನ್ನ ಲಗ್ನ ಮಾಡಿ, ಲಯ ಮಾಡಿ ಮಾಡಿದಾಗ ಖಂಡಿತ ನಮಗೆ ಸಿದ್ಧಿ ಆಗುತ್ತೆ. ಬೇರೆ ಏನೋ ಯೋಚನೆ ಮಾಡ್ತಾ ಮಾಡ್ತಾ ಮಂತ್ರ ಮಾಡ್ತೀವಿ, ಫಲ ಬರಲ್ಲ. ಮನಸ್ಸು ಬೇಕು.